ಗ್ಯಾರಂಟಿಗಳ ಒಂದು ಚರ್ಚೆ ನಿರಂತರವಾಗಿ ಬೆಳೀತಾ ಇರುವಂಥದ್ದು, ನಡೀತಾ ಇರುವಂಥದ್ದು. ಈ ಗ್ಯಾರಂಟಿಗಳ ಬಗ್ಗೆ ಒಂದಷ್ಟು ಗುಮಾನಿಗಳು ಬೇರೆ ಇವತ್ತು. ಯಾರಿಗೆ ಗುಮಾನಿ ಅಥವಾ ಯಾರಿಗಿಲ್ಲ ಗುಮಾನಿ? ಸರ್ಕಾರ ಹೇಳುತ್ತೆ ತಡ ಆದ್ರೂ ಕೊಟ್ಟೆ ಕೊಡ್ತೀವಿ, ಗುಮಾನಿ ಬೇಡ. ಪ್ರತಿಪಕ್ಷ ಹೇಳುತ್ತೆ ನಮಗೆ ಗುಮಾನಿ ನೀವು ಕೊಡ್ತಿರೋ ಇಲ್ವೋ ಅಂತ. ಜನ ನಮ್ಮ ಗುಮಾನಿ ಒಂದೇ ಇರೋದು, ಯಾವಾಗ ಕೊಡ್ತೀರಿ ಅಂತ. ಒಟ್ಟಿನಲ್ಲಿ ಗುಮಾನಿಗಳ ಒಂದು ಗೂಡಾಗೋಯ್ತಲ್ಲ ಗ್ಯಾರಂಟಿ ಅನ್ನೋದು ಚರ್ಚೆಯ ವಿಷಯವಾಗಿ ಪರಿಣಮಿಸ್ತು. ಇವತ್ತಿನ ಚರ್ಚೆಯ ವಿಷಯ ಗ್ಯಾರಂಟಿ ಗುಮಾನಿ. ಇದಕ್ಕೆ ಮತ್ತೊಂದು ತಿರುವನ್ನ ತಂದಿರುವಂಥದ್ದು ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು. ತಾಂತ್ರಿಕ ತಿರುವು. ಒಬ್ಬ ತಂತ್ರಜ್ಞಾನದ ಎಕ್ಸ್ಪರ್ಟ್ನೇ ಕೂಡಿಸ್ಕೊಂಡು ಇವತ್ತು ನಾವು ಅದ್ರ ಬಗ್ಗೆನೂ ಚರ್ಚೆ ಮಾಡ್ಬಿಡೋಣ ಅಂತ. ಅದಕ್ಕೂ ಮುಂಚೆ ಹೆಡ್ಲೈನ್ಸ್ ಟು ದ ಪಾಯಿಂಟ್. ರಾಜ್ಯದಲ್ಲಿ ಮುಂದುವರೆದ ಗ್ಯಾರಂಟಿ ಗೋಳಾಟ. ಸರ್ಕಾರ, ಪ್ರತಿಪಕ್ಷ ಮತ್ತು ಜನರು ಸೇರಿದಂತೆ ಎಲ್ರಿಗೂ ಗೋಳ್ ಮಾತ್ರ ಗ್ಯಾರಂಟಿ. ಇಂದು ನಡೆದ ಪ್ರತಿಭಟನೆ ವರ್ಸಸ್ ಪ್ರತಿಭಟನೆಯಲ್ಲಿ ಅಕ್ಕಿ ಬೇಕು ಎಂದು ಪ್ರತಿಭಟಿಸಿದ ಕಾಂಗ್ರೆಸ್, ಅಕ್ಕಿ ಕೊಡಿ ಎಂದು ಪ್ರತಿಭಟಿಸಿದ ಬಿಜೆಪಿ. ಉಂಟಾಗಿರುವ ಗೊಂದಲ, ಆಗುತ್ತಿರುವ ವಿಳಂಬಕ್ಕೆ ತಾಂತ್ರಿಕ ಟ್ವಿಸ್ಟ್ ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ. ಗ್ಯಾರಂಟಿ ಅಡ್ಡಿಪಡಿಸಲು ವೆಬ್ಸೈಟ್ ಹ್ಯಾಕ್ ಎಂಬ ಆರೋಪ. ಪ್ರತಿ ಹೆಜ್ಜೆಯಲ್ಲೂ ಉಭಯ ಪಕ್ಷಗಳು ಜನರ ಮುಂದೆ ಪರಸ್ಪರ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸುವ ಯತ್ನ ನಡೆಸಿವೆ.